ನಮ್ದೊಂದು ನರ್ಸಿಂಗ್ ಕಾಲೇಜ್ ಐತೆ. ಒಂದು ಹುಡುಗಿ ಅವ್ರ ಅಪ್ಪನ ಕರ್ಕೊಂಡು ಬಂದು, ಅವ್ರ ಅಪ್ಪಂತ ನನಗೆ ಆಮ್ಯಾಗ ಗೊತ್ತಾತು. ಮುದುಕೊಬ್ಬ ಬಂದಿದ್ದ ಆಕಿನ ಗೂಡ, ಸರಿಯಾಗಿ ದಾಡಿ ಮಾಡ್ಕೊಂಡಿದ್ದಿಲ್ಲ, ಕಾಲೆಲ್ಲ ಹಿಂಬಡು ಬೆರುಕು ಬಿಟ್ಟಿದ್ದು, ಮಾಸಿದ ಬಟ್ಟೆ ಮೇಮ್ಯಾಗಿದ್ದು. ಬಂದ್ರಿಬ್ಬರು. ಆ ಹುಡುಗಿ ಅಂತ ಅವ್ರ ಅಪ್ಪಗ ಅಪ್ಪ ನೀ ಇಲ್ಲೇ ನಿಂದ್ರಂತ. ಅಷ್ಟ ಒಳಗೆ ಬಂದ್ಲು. ನನ್ನ ಪರಿಚಯದವರು. ಸ್ವಾಮೀಜಿ ನಾ BSc ನರ್ಸಿಂಗ್ ಕಂಪ್ಲೀಟ್ ಮಾಡೀನಿ, ಸಿವಿಲ್ ಹಾಸ್ಪಿಟಲ್ನೊಳಗೆ ಕಾಲ್ಫಾರ್ಮ್ ಮಾಡ್ಯಾರ, ಕಲೆಕ್ಟ್ರು CEO ನಿಮ್ಮ ಪರಿಚಯದವ್ರು ಅದಾರ, ನನಗಷ್ಟು ನೌಕರಿ ಹಚ್ಕೊಡ್ಬೇಕು ನೀವು ಅಂತ ಅಂದ್ಲಕ್ಕೆ. ಆಯ್ತು ಪ್ರಯತ್ನ ಮಾಡೋಣ, ನಾ ಹೇಳ್ತೀನಿ ಅವ್ರಿಗೆ ಏನು ಮಾಡ್ತಾರೆ ನೋಡೋಣ ಅಂತ ನಾ ಅಂದೆ. ಇಷ್ಟಂದು ಕೂಡಲೇ ಅಲ್ಲಿ ಹೊರಗೆ ಯಾರು ನಿಂತಾರ ಅಂತ ಕೇಳಿದೆ. ಏನಿಲ್ಲ ಸ್ವಾಮೀಜಿ ಅಂತೇಳಿ ಹೊರಗೆ ಹೋಗಿಬಿಟ್ಲಕ್ಕೆ. ನಾ ಹುಡುಗಿಯಿಂದ ಹೊರಗೆ ಬಂದೆ. ಬಂದ ಕೂಡಲೇ ಆ ಮುದುಕ ಕಾಲ ಮ್ಯಾಗ ಬಿದ್ದವನ, ಯಪ್ಪ ನನ್ನ ಮಗಳಿಗೆ ಏನಾರು ಮಾಡಿ ನೌಕರಿ ಹಚ್ಚಿಬಿಡ್ರಿ, ನನ್ನ ಜೀವನ ಸಾರ್ಥಕ ಆಗಿಬಿಡ್ತೈತಪ್ಪ ಅಂತಂದವ. ಆದ್ರೆ ಆ ಹುಡುಗಿ ಮೂಗು ಮುರ್ಕೊಂತ ನಿಂತಿತ್ತ. ಆಕೆಗೆ ನಮ್ಮಪ್ಪ ಅಂತ ಹೇಳಕ್ ನಾಚಿಗೆ ಬರ್ಲಾಕತ್ತಿತ್ತು. ನಾವೆಷ್ಟು ದೂರ ಹೋಗೀವಿ ಅಂದ್ರೆ, ನಮ್ಮ ಶಿಕ್ಷಣ ನಮ್ಮನ್ನು ಎಷ್ಟು ದೂರ ತಗೊಂಡು ಹೋಗೈತಿ ಅಂದ್ರೆ, ಜನ್ಮ ಕೊಟ್ಟ ಅಪ್ಪಾವ್ವ ಅಂತ ಮತ್ತೊಬ್ಬರಿಗೆ ಗುರುತಿಸಿ ಕೊಡ್ಲಾರ್ದಷ್ಟು ದೂರ ತಗೊಂಡು ಹೋಗೈತಿ ನಾವು. ಇದು ದುಃಖದಾಯಕ ಘಟನೆ. ನಮ್ಮ ಶಿಕ್ಷಣ ನಮ್ಮನ್ನ ಸಮೀಪಕ್ಕೆ ತರಬೇಕು. ತಂದೆ ತಾಯಿಗಳು ಕಲ್ತವ್ರಿರ್ಲಿ ಕಲಿಯದವ್ರಿರ್ಲಿ, ಅವ್ರ ಬಗ್ಗೆ ಗೌರವ ಹೆಚ್ಚಿಸುವಂತಹದ್ದಿರ್ಬೇಕು. ನಾವು ಬಡವರಿರ್ಲಿ ಶ್ರೀಮಂತರಿರ್ಲಿ, ನಮ್ಮಪ್ಪನಂತ ಅಪ್ಪ ನಮ್ಮವನಂತ ಅವ್ವ ಈ ಜಗತ್ತಿನಾಗ ಯಾರೂ ಇಲ್ಲ ಅಂತ ಅನ್ನುವ ಅಭಿಮಾನ ಬೇಕು ಮಕ್ಕಳಲ್ಲಿ. ಅದು ನಮ್ಮ ಶಿಕ್ಷಣ.